ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ದೇವ್ರೆ, ಗಮ್ಯ ನಿಶ್ಚಿತಾರ್ಥ ನಡಿಬೇಕು ಅಂತ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ. ಅದ್ ನಿನಗೆ ಚೆನ್ನಾಗಿ ಗೊತ್ತು. ಈ ನಿಶ್ಚಿತಾರ್ಥಕ್ಕೆ ನಮ್ಮಣ್ಣ ಕಾಶಿ ಬರಲೇಬೇಕು. ಅವನ್ ಮಾಡಿರೋ ತಪ್ಪಿಗೆ ನಾವೀಗಾಗ್ಲೇ ಅವನಿಗೆ ಸಾಕಷ್ಟು ಅವಮಾನ ಮಾಡಾಗಿದೆ. ಅವನಿಗೆ ಇನ್ನಷ್ಟು ಅವಮಾನ ಆಗೋದ್ ಬೇಡ. ಅವನ್ ಹೇಗಾದ್ರೂ ಈ ನಿಶ್ಚಿತಾರ್ಥಕ್ಕೆ ಬಂದು ಮನೆ ದೊಡ್ಡ ಮಗನ ಸ್ಥಾನದಲ್ಲಿ ನಿಂತ್ಕೊಂಡು ಈ ನಿಶ್ಚಿತಾರ್ಥನ ಅವನೇ ನಡ್ಸ್ಕೊಡ್ಬೇಕು. ಆ ಭಾರನ ನಿನ್ ಹೆಗಲ್ ಮೇಲೆ ಹಾಕ್ತಾ ಇದ್ದೀನಿ. ಹೇಗಾದ್ರೂ ಇದು ನೆರವೇರೋ ಹಾಗೆ ಮಾಡು. ಈ ಕಾರಣ ಇಟ್ಕೊಂಡು ಪಂಕಜ ಮೇಡಮ್ ಈ ನಿಶ್ಚಿತಾರ್ಥ ನಿಲ್ಸೋ ಹಾಗಾಗ್ಬಾರ್ದು. ಪಂಕಜ, ರಾಧಿಕನ್ ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡ್ಕೋ. ರಾಧಿಕಾ, ಏನಾಯ್ತಮ್ಮ? ಏನಿಲ್ಲಮ್ಮ. ನಿನ್ ಮುಖ ನೋಡಿದ್ರೆ ನನಗೆ ಹಾಗನ್ನಿಸ್ತಿಲ್ಲ. ಏನಾಯ್ತು ಅಂತ ಹೇಳು. ಅಮ್ಮ, ಪಂಕಜ ಮೇಡಮ್ ಹತ್ರ ಹೋಗಿ ಕಾಶಿನ ನಿಶ್ಚಿತಾರ್ಥಕ್ಕೆ ಬರಕ್ ಹೇಳ್ತೀನಿ ಅಂತ ಅಂದೆ. ಆದ್ರೆ ಅವನು ಇಲ್ಲಿಗೆ ಬರಲೇಬಾರ್ದು ಅಂತ ನಿರ್ಧಾರ ಮಾಡ್ಬಿಡಿದಾರಮ್ಮ. ಅವ್ರಿಗೆ ಕಾಶಿ ಮೇಲೆ ಇನ್ನೂ ತುಂಬಾ ಕೋಪ ಇದೆ. ಅವ್ರನ್ನ ಹೇಗೆ ಒಪ್ಸೋದು ಅಂತ ನನ್ಗೆ ಗೊತ್ತಾಗ್ತಿಲ್ಲ. ಕಾಶಿ ಅಣ್ಣ ಇಲ್ದೆ ಹೇಗಮ್ಮ ನಿಶ್ಚಿತಾರ್ಥ ನಡೆಸೋದು? ಅಯ್ಯೋ ದೇವ್ರೆ, ಈಗೇನೇ ಮಾಡೋದು? ಕಾಶಿ ಬರಲೇಬಾರದು ಅಂತ ಇವ್ರು ಹಠ ಹಿಡ್ದಿದ್ದಾರೆ. ಅಂಥದ್ರಲ್ಲಿ ಕಾಶಿ ಇಲ್ಲಿಗೆ ಬಂದ್ರೆ ಖಂಡಿತವಾಗ್ಲೂ ಪಂಕಜಮ್ನವರು ನಿಶ್ಚಿತಾರ್ಥನ ಕ್ಯಾನ್ಸಲ್ ಮಾಡ್ಕೋತಾರೆ. ರಾಧಿಕಾ ನೋಡು, ನಮಗೆ ಗಮ್ಯ ನಿಶ್ಚಿತಾರ್ಥ ಚೆನ್ನಾಗಿ ನಡಿಬೇಕು, ಅದು ಮುಖ್ಯ. ಅದ್ರ ಬಗ್ಗೆ ಯೋಚನೆ ಮಾಡು. ಕಾಶಿ ಯಾಕೆ ಬರಲಿಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಡ. ನೋಡು, ಕಾಶಿ ನಿಶ್ಚಿತಾರ್ಥಕ್ಕೆ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ. ಆದ್ರೆ ಅವನ ಮದುವೆ ಗ್ಯಾರಂಟಿ ಬರ್ತಾನೆ. ಅಷ್ಟರೊಳಗೆ ನಾನ್ ಪಂಕಜಮ್ನವ್ರ ಹತ್ರ ಹೋಗಿ ಅವ್ರಿಗೆ ಸಮಾಧಾನ ಮಾಡ್ತೀನಿ. ಆದ್ರೆ ಈಗ ಅವ್ನು ನಿಶ್ಚಿತಾರ್ಥಕ್ಕೆ ಬರಲೇಬೇಕು ಅಂತ ನೀನು ಹಠ ಮಾಡಬೇಡ್ವೆ.
ಅಮ್ಮ ಸಮಯ ಮೀರ್ತಾ ಇದೆ, ಹುಡುಗ ಹುಡುಗಿ ರೆಡಿ ಆಗಿದಾರಾ? ಆಯ್ತು ಪುರೋಹಿತ್ರೆ, ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ ಕಣೆ. ಸುನೈನಾ, ಅತ್ತೆ ಗಮ್ಮಿನ್ ಕರ್ಕೊಂಡ್ ಬಾ. ಸರಿ ಅತ್ತೆ. ಸುನೈನಾ, ಸುನೈನಾ, ಏನ್ ಮಾವ? ನಾನು ಆಗ್ಲಿಂದ ನಿನ್ನ ಕೇಳ್ತಾನೆ ಇದ್ದೀನಿ, ನೀನು ಸರಿಯಾಗಿ ಉತ್ತರನೇ ಕೊಡ್ತಾ ಇಲ್ಲ. ಏನ್ ಉತ್ತರ ಮಾವ? ನಿನ್ನ ಗಂಡ ಕಾಶಿಯಲ್ಲಿ. ಮಾವ, ನಾನು ಆಗ್ಲೇ ಹೇಳಿದ್ನಲ್ಲ, ಯಾವುದೋ ಮುಖ್ಯವಾದ ಕೆಲ್ಸದ ಮೇಲೆ ಹೊರಗೋಗಿದ್ದಾರೆ ಅಂತ. ಏನೋ ಏನಮ್ಮ ಹೇಳ್ತಾ ಇದೀಯ ನೀನು? ಇವತ್ತು ಅವನಿಗೆ ಮುಖ್ಯವಾದ ಕೆಲಸ ಏನಿತ್ತು? ಇವತ್ತು ಇಲ್ಲಿ ನಡೀತಾ ಇರೋದು ಅವನ ತಂಗಿ ನಿಶ್ಚಿತಾರ್ಥ. ಅವನೇ ಇಲ್ಲಿ ಇಲ್ಲ ಅಂದ್ರೆ ಹೇಗೆ? ನಾನೇನ್ ಮಾಡ್ಲಿ ಮಾವ? ನಾನು ಹೇಳ್ದೆ ಅವ್ರಿಗೆ, ಇವತ್ತು ನಿಮ್ ತಂಗಿ ನಿಶ್ಚಿತಾರ್ಥ, ನೀವ್ ಇರ್ಲೇಬೇಕು ಅಂತ. ಅವರು ನನ್ನ ಮಾತು ಕೇಳ್ದೆ ಹೊರಟೋದ್ರು. ನಿಮ್ಗೆ ಗೊತ್ತಲ್ವಾ ಅವ್ರು ನನ್ನ ಮಾತು ಕೇಳಲ್ಲ ಅಂತ. ಆಗ್ಲಿಂದ ಫೋನ್ ಮಾಡ್ತಾನೆ ಇದ್ದೀನಿ, ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಬಿಡಿ ಮಾವ, ಅವ್ರು ಬಂದ್ರೆ ಬರ್ಲಿ, ಬಿಟ್ರೆ ಬಿಡ್ಲಿ. ನನ್ಗೇನೋ ಅವ್ರು ಇಲ್ಲಿಗೆ ಬರ್ದೇ ಇರೋದೇ ಸರಿ ಅಂತ ಅನ್ನಿಸ್ತಿದೆ. ಸರಿ ಮಾವ, ನಾನು ಹೋಗಿ ಗಮ್ಯನ್ ಕರ್ಕೊಂಡ್ ಬರ್ತೀನಿ. ಇವಳು ಮಾತಾಡ್ತಾ ಇರೋದನ್ನ ಗಮನಿಸಿದ್ರೆ ಮನೆಯವರೆಲ್ಲ ಸೇರ್ಕೊಂಡು ಕಾಶಿನ ಇಲ್ಲಿಗೆ ಬರದೇ ಇರೋ ಹಾಗೆ ಮಾಡಿದ್ದಾರೆ ಅನ್ಸುತ್ತೆ. ಏನೋ ಎಡವಟ್ಟಾಗಿದೆಯಲ್ಲ ಇಲ್ಲಿ. ತಾತ, ಹೇಳು ಕಂದ. ತಾತ, ನಂಗೆ ಐಸ್ ಕ್ರೀಮ್ ಬೇಕು. ಯಾರನ್ನ ಕೇಳಿದ್ರು ಕೊಡಿಸ್ತಾ ಇಲ್ಲ. ನಾನಿದ್ದೀನಲ್ಲ ಕಂದ ತಾತ, ನಾನ್ ನಿನಗೆ ಐಸ್ ಕ್ರೀಮ್ ಕೊಡಿಸ್ತೀನಿ. ಹೌದಾ ತಾತ? ಐಸ್ ಕ್ರೀಮ್ ಚೆನ್ನಾಗಿದೆಯಾ ಕಂದ? ಸೂಪರ್ ಆಗಿದೆ ತಾತ. ಆ ತಿನ್ನು ತಿನ್ನು ಕಂದ. ನಿಮ್ಮಪ್ಪ ಕಾಶಿ ಅಲ್ಲಮ್ಮ? ಅಪ್ಪ ಮನೇಲಿದ್ದಾರೆ ತಾತ. ಏನಮ್ಮ ಹೇಳ್ತಾ ಇದೀಯ ನೀನು? ನಿಮ್ಮಪ್ಪ ಮನೇಲಿದ್ದಾನ? ಹೌದು ತಾತ. ಅಲ್ಲೇನ್ ಮಾಡ್ತಾ ಇದ್ದಾನೆ ನಿಮ್ಮಪ್ಪ? ಗೊತ್ತಿಲ್ಲ ತಾತ. ನಮ್ಮಮ್ಮ ಅಪ್ಪನ ರೂಮಲ್ಲಿ ಕೂಡಾಕಿ ಬೀಗ ಹಾಕೊಂಡ್ ಬಂದ್ರು. ಕಾಶಿ ಇಲ್ಲಿಗೆ ಬಂದ್ರೆ ಖಂಡಿತ ನಿಶ್ಚಿತಾರ್ಥ ನಿಲ್ಲಿಸ್ಬಿಡ್ತಾನೆ ಅಂತ ಯೋಚನೆ ಮಾಡಿ ಅವನನ್ನ ಮನೆಯಲ್ಲೇ ಕೂಡ ಹಾಕಿ ಬಂದಿದ್ದೀರಾ? ಏರಿ, ನಾನು ನನ್ನ ಕೈ ಚಳಕ ಏನು ಅಂತ ಈಗ ತೋರಿಸ್ತೀನಿ. ಗಮ್ಯ, ಯಾಕೊಂಥರ ಇದೆಯಾ? ಏನೂ ಇಲ್ಲ ಕಣೆ. ನೀನ್ ನೋಡ್ತಿದ್ರೆ ಹುಷಾರಿಲ್ಲ ಅಂತ ಅನಿಸ್ತಿದೆ. ಜ್ವರ ಗಿರ ಏನಾದ್ರೂ ಬಂದಿದ್ಯಾ? ಹಾಗೆಲ್ಲ ಏನೂ ಇಲ್ಲ ರಮ್ಯಾ. ನೀನ್ಯಾಕೆ ಏನೇನೋ ಯೋಚನೆ ಮಾಡ್ತಿದ್ಯಾ? ಮತ್ ನೀನ್ ಯಾಕೊಂಥರ ಇದೆಯಾ? ನಿನ್ ಮುಖ ಯಾಕೆ ಹೀಗಿದೆ? ಏನೂ ಇಲ್ಲ ಕಣೆ. ಎಲ್ಲೋ ಹೋದ ಇವನು? ಅಪ್ಪ ಏನಕ್ಕೆ ಕಾಲ್ ಮಾಡ್ತಿದ್ದಾರೆ? ಅಪ್ಪ ಬಾರ ಇಲ್ಲಿ. ಬಂದೆ.
ಯಾಕಪ್ಪ ಏನಾಯ್ತು? ಎಲ್ಗೋ ಹೋಗಿದ್ದೆ? ದೇವಸ್ಥಾನ ನೋಡ್ತಿದ್ನಪ್ಪ. ನೀನೀಗ್ಲೇ ರಾಧಿಕನ್ ಮನೆಗೆ ಹೋಗ್ಬಾ. ಯಾಕಪ್ಪ? ಆ ರಾಧಿಕಾ ಮನೆಯವರು ತಾವೇ ಬುದ್ಧಿವಂತರು ಅಂತ ಅನ್ಕೊಂಡಿದ್ದಾರೆ. ನಾನಿಂತ ಎಷ್ಟು ಜನಕ್ಕೆ ನೀರು ಕುಡಿಸಿಲ್ಲ, ಅವ್ರು ನನಗೆ ನೀರು ಕುಡಿಸೋದಕ್ಕೆ ನೋಡ್ತಾ ಇದ್ದಾರೆ. ಅಪ್ಪ ನೀವ್ ಏನ್ ಹೇಳ್ತಿದ್ದೀರಾ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನಾವು ಕಾಶಿನ ಹುಡುಕ್ತಾ ಇದೀವಿ ತಾನೇ? ಹೌದು. ಆ ಕಾಶಿ ಎಲ್ಲೂ ಹೋಗಿಲ್ಲ, ಮನೆಯಲ್ಲೇ ಇದ್ದಾನೆ. ಯಾಕಪ್ಪ? ಏನಾದ್ರೂ ಮನೇಲೆ ಕುಡ್ದು ಮಲಗ್ಬಿಟ್ಟಿದಾನೆ ಹೇಗೆ? ಇಲ್ಲ ಇಲ್ಲ, ಅವನು ಈ ನಿಶ್ಚಿತಾರ್ಥಕ್ಕೆ ಬಂದ್ರೆ ಸಮಸ್ಯೆ ಕ್ರಿಯೇಟ್ ಮಾಡ್ತಾನೆ ಅಂತ ಮನೆಯಲ್ಲೇ ಕೂಡ್ ಹಾಕಿ ಬೀಗ ಹಾಕೊಂಡು ಬಂದಿದ್ದಾರೆ. ಮೋಸ್ಟ್ಲಿ ಅವನ ಫೋನು ಹೊರಗಡೆ ಇಟ್ಟಿರ್ಬೇಕು. ಅದಕ್ಕೆ ಎಷ್ಟು ಸಲ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾ ಇಲ್ಲ. ಅವ್ರು ಮಾಡಿರೋದು ಜಾಣತನ ಅಲ್ಲ, ಮುಟ್ಟಾಳ್ತನ ಅಂತ ನಾವು ಅವ್ರಿಗೆ ತೋರಿಸ್ಬೇಕು. ಅದಕ್ಕೆ ಇವಾಗ ನೀನೇನು ಮಾಡ್ತೀಯ ಅಂದರೆ, ನೇರವಾಗಿ ರಾಧಿಕನ್ ಮನೆಗೆ ಹೋಗಿ ಬೀಗ ಹೊಡೆದು ಅವನನ್ನ ಹುಷಾರಾಗಿ ಇಲ್ಲಿ ಕರ್ಕೊಂಡು ಬಾ. ಸರಿಯಪ್ಪ. ಅವನಿಲ್ಲಿಗೆ ಬಂದರೆ ಮಾತ್ರ ನಾವು ಅಂದ್ಕೊಂಡು ಹಾಗೆ ನಡೆಯೋದು. ಬೇಗ ಹೋಗಿ ಕರ್ಕೊಂಡು ಬಾ. ಹಾ ಸರಿಯಪ್ಪ. ರಾಣ, ಒಂದು ನಿಮಿಷ. ಅವನ್ನ ನೀನು ಇಲ್ಲಿ ಕರ್ಕೊಂಡು ಬರೋ ವಿಷಯ ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಹಾ ಹಾ ಸರಿಯಪ್ಪ, ನಾನು ನೋಡ್ಕೊತೀನಿ. ಸರಿ, ಹೊರಡೋ. ಕಾಶಿ, ಬಾ ಬಂಗಾರ, ಬೇಗ ಬಾ ಬಂಗಾರ. ನೀನು ಇದೇ ಈಗ ಹಬ್ಬ. ಸುನೇನಾ, ಕಲ್ಕೆ, ಸುನೇನಾ. ಥೂ, ಎಲ್ರು ಹೋಗ್ಬಿಟ್ಟಿದಾರ. ಅಯ್ಯೋ ಅಯ್ಯೋ, ನನ್ನ ಫೋನ್ ಇಲ್ಲೇ ಇದೆ. ಅಯ್ಯೋ, ರಾಧಿಕಾ ಕಾಲ್ ಮಾಡಿದಾಳೆ. ಮೀಟ್ರ್ ಶಿರ್ಸಿ, ದೊಡ್ಡಪ್ಪ, ಎಲ್ರೂ ಫೋನ್ ಮಾಡಿದ್ದಾರೆ. ಮೊದಲು ಶಶಿಗೆ ಫೋನ್ ಮಾಡೋಣ. ಕಾಶಿ. ಹಲೋ, ಏನ್ ಕಾಶಿ ಅಣ್ಣ ಹಿಂಗ್ ಮಾಡ್ದೆ? ಫೋನ್ ಕೂಡ ರಿಸೀವ್ ಮಾಡ್ತಿಲ್ಲ ನೀನು. ಎಸ್ಸಲ್ಲಿ ಅಂತ ಕಾಲ್ ಮಾಡೋದು ನಿನ್ಗೆ? ಲೋ, ಅದು ಏನು ಬೆಳಗ್ಗೆ ಬೆಳಗ್ಗೆ ಹಾಕೊಂಡ್ಬಿಟ್ಟಿದ್ಯಾ? ಲೋ, ಸ್ವಲ್ಪ ತಡಿಯೋ, ನಾನು ಹೇಳದ್ ಕೇಳಿಸ್ಕೊಳೋ. ನಾನೊಂದು ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದೆ. ಏನಣ್ಣ ಹೇಳ್ತಿದ್ಯಾ? ಶಶಿ, ನಾನು ರೂಮಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೆ ಕಣೋ. ಏನಣ್ಣ ಹೇಳ್ತಿದ್ಯಾ? ರೂಮಲ್ಲಿ ಸಿಕ್ಕಾಕೊಂಡಿದ್ಯಾ ಇಲ್ಲ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ಯಾ? ಸ್ವಲ್ಪ ಅರ್ಥ ಆಗತ್ತಾರನಾದ್ರೂ ಹೇಳೋಣ. ರೂಮಲ್ಲಿ ಸಿಗಾಕೊಂಡಿದ್ದೆ ಕಣೋ. ಯಾರೋ ನನ್ನನ್ನ ರೂಮಲ್ಲಿ ಕೂಡ ಹಾಕ್ಬಿಟ್ಟು ಬಾಗ್ಲಾಕ್ಬಿಟ್ಟು ಹೋಗಿದ್ರು. ಈಗಷ್ಟೇ ಲಾಕ್ನ ಹೊಡೆದ್ಬಿಟ್ಟು ಆಚೆ ಬಂದೆ. ನೀನ್ ಹೇಳೋದ್ ನೋಡೋರು ನಂಬತ್ತಾರ ಇಲ್ವಲ್ಲ ಅಣ್ಣ? ಫೋನ್ ರಿಸೀವ್ ಮಾಡದೆ ಇದ್ದಿದ್ಕೆ ಏನೋ ಕತೆ ಹೇಳ್ತಿದೆ ಅಷ್ಟೇ. ಲೋ ಶಶಿ, ನಾನ್ ಯಾಕೋ ನಿನ್ನ ಹತ್ರ ಸುಳ್ಳು ಹೇಳಿ? ನಾನು ಹೇಳ್ತಿರೋದು ನಿಜ ಕಣೋ. ಸರಿ ಸರಿ, ನಮ್ಮ ಪಾರ್ಟಿ ಕಾಯ್ತಿದ್ದಾರೆ. ಅವರು ಡೀಲಿಂಗ್ ಮುಗಿಸಿ ಸಂಜೆ ಫ್ಲೈಟ್ಗೆ ಫಾರಿನ್ಗೆ ವಾಪಸ್ ಹೋಗ್ತಾರೆ. ದಯವಿಟ್ಟು ಇನ್ನು 1 ಅವರ್ ಪಾರ್ಟಿನ ಮೀಟ್ ಮಾಡಬೇಕು. ನೀನೇನು ಮಾಡ್ತೀಯೋ ಗೊತ್ತಿಲ್ಲ. ಇನ್ನು 1 ಗಂಟೆಲಿ ವಿಗ್ರಹ ತಗೊಂಡು ಸೇಮ್ ಸ್ಪಾಟಿಗೆ ಬಂದ್ಬಿಡು. ಟೈಮ್ಗೆ ಕರೆಕ್ಟಾಗಿ ಬಂದರೆ ಡೀಲಿಂಗ್ ಮುಗಿಸಿ ಲಕ್ಷಾಧಿಪತಿಗಳಾಗ್ಬೋದು. ಇಲ್ಲ ಅಂದರೆ ಭಿಕ್ಷಾಧಿಪತಿಯಾಗಿ ನಡು ರೋಡಲ್ಲಿ ನಿಂತ್ಕೋಬೇಕಾಗುತ್ತೆ. ಯೋಚನೆ ಮಾಡು. ಶಶಿ, ನಾನು ಬರ್ತೀನಿ ಕಣ. ಬರ್ತೀನಿ ಅಂತ ಹೇಳೋದಲ್ಲ, ಬರಲೇಬೇಕು. ಯೋಚನೆ ಮಾಡು. ಸಿಕ್ಕಿರೋ ಅವಕಾಶನ ಕಳ್ಕೊಂಡ್ರೆ ನಡು ಬೀದಿಗೆ ಬರ್ತೀಯಾ? ಲೇ, ಶಾಪ ಹಾಕ್ಬಿಡ ಕಣ. ಶಾಪ ಆಗ್ತಿಲ್ಲಣ್ಣ, ಇರೋದನ್ನ ಹೇಳ್ತಾ ಇದ್ದೀನಿ. ಬೇಗ ಬಾ. ಶಶಿ ಶಶಿ ಶಶಿ. ಅಯ್ಯೋ, ಕಟ್ ಮಾಡ್ಬಿಟ್ಟ. ಈ ವಿಗ್ರಹ ಎಲ್ಲೋಯ್ತು ಅಂತ ಗೊತ್ತಾಗ್ತಿಲ್ವಲ್ಲ. ಆಹಾ, ಮನೇಲಿ ಯಾರೂ ಇಲ್ಲ. ವಿಗ್ರಹ ಹುಡ್ಕೋದಕ್ಕೆ ಇದು ಕರೆಕ್ಟ್ ಟೈಮು. ಆದರೆ ಈ ವಿಗ್ರಹನ ನಾನು ಎಲ್ಲ ಕಡೆ ಹುಡುಕ್ಬಿಟ್ಟು ಆಗಿದೆ. ಈಗ ಹುಡುಕ್ಬೇಕಾಗಿರೋದು ಒಂದೇ ಕಡೆ,
ರಾಧಿಕನ್ ರೂಮ್ ಮಾತ್ರ. ವಿಗ್ರಹ ಒಂದು ಬಿಟ್ಟು ಮಿಕ್ಕಿದೆಲ್ಲ ಇದೆ ಇಲ್ಲಿ. ವಾ ಎಂಗೇಜ್ಮೆಂಟ್ಗೆ ಹೋಗೋ ಅರ್ಜೆಂಟಲ್ಲಿ ಡೋರ್ ಎಲ್ಲ ಲಾಕ್ ಮಾಡದೆ ಹಾಗೆ ಹೋಗಿದ್ದಾರೆ. ಅಯ್ಯೋ ದೇವ್ರೇ, ನೀನ್ ಇಲ್ಲಿದ್ಯಾ? ನಿನ್ನ ನಾನು ರೂಮಲ್ಲಿ ಇಟ್ಟಿದ್ ನೆನ್ಪು, ನೀನೇ ಇಲ್ಲಿಗೆ ಬಂದೆ? ದೇವ್ರೆ, ಆದ್ರೂ ನೀನ್ ನನ್ನನ್ನ ತುಂಬಾ ಕಾಡಿಸ್ಬಿಟ್ಟೆ. ನೀನೇನಾದ್ರೂ ಸಿಕ್ಕಿಲ್ಲ ಅಂದಿದ್ರೆ ಆ ಶಶಿ ನನ್ನನ್ನ ಸಾಯಿಸ್ಬಿಡ್ತಿದ್ದ. ನಿನಗೋಸ್ಕರ ಫಾರಿನಿಂದ ಬಂದಿರೋ ಪಾರ್ಟಿ ಕಾಯ್ತಿದ್ದಾರೆ, ನಾವಲ್ಲಿಗೆ ಹೋಗೋಣ. ಕಾಶಣ್ಣ, ಕಾಶಣ್ಣ, ಡೋರ್ನ ಹೊರಗಡೆಯಿಂದಾನೆ ಲಾಕ್ ಮಾಡಿರೋಂಗಿದೆಯಲ್ಲ, ಕೀ ಇಲ್ಲೆಲ್ಲಾದ್ರೂ ಇರ್ಬೋದಾ? ಇಲ್ಲೇ ಇದೆ. ಕಾಶಣ್ಣ, 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 ಕಾಶಣ್ಣ. ಹೇ ರಾಣ, ಬಾರೋ. ನೀನ್ ಇಲ್ಲೇನ್ ಮಾಡ್ತಾ ಇದೀಯಾ? ಅಲ್ಲಿ ಎಲ್ರು ನಿನ್ನೆ ಹುಡುಕ್ತಾ ಇದಾರೆ. ಅದು ಏನಿಲ್ಲ ರಾಣ, ಒಂದ್ ಮುಖ್ಯವಾದ ಕೆಲಸ ಇದೆ, ಅದ್ ಮುಗಿಸ್ಕೊಂಡು ಅಲ್ಲಿಗೆ ಬಂದ್ಬಿಡ್ತೀನಿ. ಅಣ್ಣ, ಅಲ್ಲಿ ಗಮ್ಮಿ ನಿಶ್ಚಿತಾರ್ಥ ನಡೀತಾ ಇದೆ. ನಿನ್ ತಂಗಿ ನಿಶ್ಚಿತಾರ್ಥ. ಒಬ್ಬ ಅಣ್ಣನಾಗಿ ಮುಂದೆ ನಿಂತ್ಕೊಂಡು ನೀನ್ ಕೆಲಸ ನೋಡ್ಕೊಳ್ಳೋದ್ ಬಿಟ್ಬಿಟ್ಟು ಇಲ್ಲಿ ಮುಖ್ಯವಾಗಿರೋ ಕೆಲಸ ಅಂತ ಇದೀಯಾ? ನೋಡು, ಅದೇನೇ ಕೆಲಸ ಇದ್ರು ಸರಿ, ಆಮೇಲೆ ನೋಡ್ಕೊಳ್ಳೋಣ. ನಡಿ, ಇವಾಗ ಹೋಗೋಣ. ಏ ರಾಣ ಇರೋ. ಅಯ್ಯೋ, ಇವನೊಬ್ಬ ಬಂದು ತಲೆ ತಿಂತಿದಾನಲ್ಲ, ಏನ್ ಮಾಡೋದೀಗ? ಅಣ್ಣ, ಆ? ಏನ್ ಯೋಚನೆ ಮಾಡ್ತಾ ಇದೀಯ ನೀನು? ಬಾರಣ, ಹೋಗೋಣ. ರಾಣ, ನೀನ್ ಹೋಗೋ, ನಂಗೊಂದ್ ಚಿಕ್ಕ ಕೆಲಸ ಇದೆ, ಅದ್ ಮುಗ್ದಿದ ತಕ್ಷಣ ದೇವಸ್ಥಾನದಲ್ಲಿ ಇದ್ಬಿಡ್ತೀನಿ. ಅಣ್ಣ, ಅಪ್ಪನೇ ನಿನ್ನ ಕರ್ಕೊಂಬ ಅಂತ ನನ್ನ ಕಳ್ಸಿದಾರೆ. ಲೇ, ಅರ್ಥ ಮಾಡ್ಕೊಳ್ಳೋ, ಇದು ತುಂಬಾ ಮುಖ್ಯವಾದ ಕೆಲಸ ಕಣೋ, ಇದಕ್ಕೋಸ್ಕರ ನಾನು ತುಂಬಾ ಶ್ರಮ ಪಟ್ಟಿದ್ದೀನಿ. ಅಂತದ್ದೇನಣ್ಣ ಗಮ್ಮಿ ನಿಶ್ಚಿತಾರ್ಥಕ್ಕಿಂತ ಮುಖ್ಯವಾದ ಕೆಲಸವಾಗಿರೋದು? ಅಯ್ಯೋ, ಇವ್ ಟಾರ್ಚರ್ ತಡಿಯಕ್ ಆಗ್ತಿಲ್ವೇ? ವಿಷಯ ಏನು ಅಂತ ಹೇಳ್ಬಿಡ್ಲಾ? ಹೇಳಣ್ಣ, ಅಂತದೇನ್ ಕೆಲ್ಸ? ಅದು ರಾಣ, ಒಂದ್ ನಿಮಿಷ ಇರೋ. ಇದೇನು ಅಂತ ಗೊತ್ತಾ? ಇದು ತುಂಬಾ ಪುರಾತನ ಕಾಲದ ವಿಗ್ರಹ. ಇದು ತುಂಬಾ ಬೆಲೆ ಬಾಳುತ್ತೆ. ಇದನ್ನ ನಾನು ಬೇರೆಯವ್ರಿಗೆ ಮಾಡಿದ್ರೆ ಕೈ ತುಂಬಾ ದುಡ್ಡು ಸಿಗುತ್ತೆ. ಇದನ್ನ ತಗೊಳಕ್ಕೆ ಒಬ್ಬ ಪಾರ್ಟಿ ನನಗೋಸ್ಕರ ಒಂದ್ ಜಾಗದಲ್ಲಿ ಕಾಯ್ತಿದ್ದಾನೆ. ಅಲ್ಲೋಗಿ ಇದನ್ನ ಕೊಟ್ರೆ ಡೀಲ್ ಮುಗಿಯುತ್ತೆ. ಡೀಲ್ ಮುಗ್ದಿದ ತಕ್ಷಣ ದೇವಸ್ಥಾನಕ್ಕೆ ಬರ್ದೆ ನಾನು ಇನ್ನೆಲ್ಲಿಗೆ ಹೋಗ್ಲಿ? ಅದಕ್ಕೆ ರಾಣ, ಆ ಡೀಲ್ನ ಮುಗಿಸ್ಬಿಟ್ಟು ನಾನು ನಿನ್ನಿಂದೇನೆ ಬಂದ್ಬಿಡ್ತೀನಿ. ಅಣ್ಣ, ನೀನು ಡೀಲಿಂದ ಕೈ ತುಂಬಾ ದುಡ್ಡು ಬರುತ್ತೆ ಅಂತ ಹೇಳ್ತಿದ್ಯಾ? ಓಕೆ, ಬರ್ಲಿ.
ಆದ್ರೆ ಒಂದ್ 10 ನಿಮಿಷ ದೇವಸ್ಥಾನಕ್ಕೆ ಬಂದು ನಿನ್ ಮುಖ ತೋರಿಸ್ಬಿಟ್ಟು ಹೋಗು. ಅಣ್ಣ, ಒಂದ್ ಅರ್ಥ ಮಾಡ್ಕೊ, ನಿಶ್ಚಿತಾರ್ಥ ತಾಂಬೂಲ ಬದಲಾಯಿಸ್ಬೇಕಾದ್ರೆ ಹುಡುಗಿ ಹಣ್ಣನಾಗಿ ತಂಗಿ ಪಕ್ಕದಲ್ಲಿ ನಿಂತ್ಕೊಳ್ಳೋದು ಸಂಪ್ರದಾಯ. ನೀನ್ ಬಾ, ನೀನ್ ಹೇಳ್ತೀನಿ. ಅಯ್ಯೋ ಏನ್ ಮಾಡೋದೀಗ, ಇವ್ನು ನನ್ನ ಬಿಡ್ತಾನೆ ಇಲ್ವಲ್ಲ. ಅಣ್ಣ, ನೀನೀಗ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡ್ರೆ ಇಲ್ಲೇ ಟೈಮ್ ಆಗುತ್ತೆ. ಆಮೇಲೆ ಅಪ್ಪ ನಿನ್ ಮೇಲೆ ಕೋಪ ಮಾಡ್ಕೊಂತಾರೆ. ನೀನ್ ಬಾ, ನೀನ್ ಹೇಳ್ತೀನಿ. ಬಾ ಬಾ, ನಡಿ ನೀನು, ನಡಿ. ಏನ್ ನೋಡ್ತಾ ಇದೀಯಾ? ನಡಿ ನಡಿ ನೀನು. ಕಮಲು, ಗಮ್ಯ ವಾಂತಿ ಮಾಡ್ಕೋತಾಳಲ್ವಾ? ಅವಳು ಖಂಡಿತ ವಾಂತಿ ಮಾಡಿ ಮಾಡ್ತಾಳ್ರಿ. ನಾವು ಕೊಟ್ಟಿರೋ ಜ್ಯೂಸ್ನ ಅವಳು ಕುಡ್ದಿದ್ದಾಳೆ.